ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಬೆಳಗ್ಗೆನೇ ಎದ್ದು ಜಿಮ್ನ ಮುಗಿಸ್ಕೊಂಡು ಮನೆಗೆ ಬಂದೆ. ಅಷ್ಟರಲ್ಲಿ ಹೊಸ್ಲೆಲ್ಲ ತೊಳಿತಾ ಇದ್ರಮ್ಮ. ಸರಿ ಅರ್ಶಿನ ಕುಂಕುಮ ಇಡೋಣ ಅಂತ ಅರ್ಶಿನ ಕುಂಕುಮ ಇಟ್ಟೆ. ಅದಾದಮೇಲೆ ಟಿಫನ್ಗೆ ಏನಾದರೂ ಮಾಡ್ಕೊಳ್ಳೋಣ ಲೈಟಾಗಿ ಅಂತ ಟಿಫನ್ ಮಾಡೋಕ್ಕೆ ಹೋದೆ. ಉಪ್ಪಿಟ್ಟಂತೂ ನನಗೆ ಫೇವ್ರೆಟ್ ಫುಡ್ಡು. ತುಂಬ ಜನಕ್ಕೆ ಇಷ್ಟ ಆಗಲ್ಲ, ನನಗಿಷ್ಟ. ಸರಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ನಾನು ರೆಡಿ ಆದೆ. ರೆಡಿ ಆಗಿಬಿಟ್ಟು ಮಿಲ್ಕಿ ಮಿಸ್ಟ್ ತಿಂದ್ಬಿಟ್ಟು ಹೊರಡೋಣ ಅಂದ್ಕೊಂಡು ನಾನು ರವಿ ಇಬ್ಬರೂ ಒಂದು ಪ್ರಮೋಷನ್ ಇತ್ತು. ಪ್ರಮೋಷನ್ಗೆ ಹೋಗಿ ಪ್ರಮೋಷನ್ ಮುಗಿಸ್ಕೊಂಡು ಬಂದ್ವಿ. ಬರ್ತಾ ಹಂಗೆ ಬಟ್ಟೆ ತೊಗೊಳೋದಿತ್ತು ಯುಗಾದಿ ಹಬ್ಬಕ್ಕೆ. ಎಲ್ರಿಗೂ ಹೋಗಿ ಬಟ್ಟೆ ತೊಗೊಂಡು ಬಂದ್ವಿ. ಡೈರೆಕ್ಟ್ ಹೋಟ್ಲು ಕಡೆ ಹೋಗೋಣ ಅಂದ್ಬಿಟ್ಟು ಹೋಟ್ಲ ಹತ್ರ ಹೋದ್ವಿ. ತುಂಬ ಜನ ಹೋಟ್ಲದು ಅಡ್ರೆಸ್ ಕೇಳಿದ್ದೀರಾ. ನಮ್ಮ ಹೋಟ್ಲು ಬಂದು JP ನಗರ್ 24th ಮೇನ್ ರೋಡಲ್ಲಿ ಜೈತೂನ್ ರೆಸ್ಟೋರೆಂಟ್ ಆಪೋಸಿಟ್ಟೇ ಇರೋದು. ತುಂಬ ಥ್ಯಾಂಕ್ ಯು. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ನೋಡಿ ಬಂದು ಊಟ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದೆಲ್ಲ ಆದಮೇಲೆ ಮತ್ತೆ ಜುಡಿಯೋಗೆ ಹೋಗೋದಿತ್ತು. ಬಬ್ಲು ನಮಗೆ ಬಟ್ಟೆ ತರೋಕ್ಕೆ ಜುಡಿಯೋಗೆ ಹೋದ್ವಿ. ಅಲ್ಲಂತೂ ಹೆಣ್ಮಕ್ಳು ಬಟ್ಟೆ ತುಂಬಾ ಚೆನ್ನಾಗಿತ್ತು. ನಮ್ಮ ಮನೇಲಿ ಪುಟ್ಟು ಹೆಣ್ಮಕ್ಳು ಯಾರೂ ಇಲ್ಲ, ಎಲ್ಲರೂ ದೊಡ್ಡವರಾಗ್ಬಿಟ್ಟಿದ್ದಾರೆ. ಅದೊಂದು ಫೀಲ್ ನನಗೆ. ಅದಾದಮೇಲೆ ಮನೆಗೆ ಬಂದೆ. ಮನೆಗೆ ಬರೋ ಅಷ್ಟರಲ್ಲಿ 3-4 ಗಂಟೆ ಆಗಿತ್ತು. ಏನಾದರೂ ತಿನ್ನಬೇಕು ಅಂದಾಗ ನಮ್ಮ ಅಕ್ಕ ಸಾವಿಗೆ ಮೊಸರುಳಿನ ಮಾಡಿಕೊಟ್ಲು. ಇನ್ಸ್ಟಾಗ್ರಾಮಲ್ಲಿ ನೋಡಿದ್ಲಂತೆ, ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು TV ನೋಡಿದ್ವಿ. ಫೈನಲಿ 11 ಗಂಟೆ ಆಗೋಯ್ತು. ಮಲ್ಕೊಳ್ಳೋ ಟೈಮ್ಗೆ ನನಗಂತೂ ಹೊಟ್ಟೆ ಹಸಿಯುತ್ತೆ. ಅದಕ್ಕೋಸ್ಕರ ಅಂತಲೇ ಹಣ್ಣುಗಳು ತಂದಿಟ್ಟಿರ್ತೀವಿ. ಕಲ್ಲಂಗಡಿ ಹಣ್ಣು ಇತ್ತು ಇವತ್ತು. ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಎಲ್ರಿಗೂ ಕೊಟ್ಲು ಅಕ್ಕ. ತಿಂದು ಮಲ್ಕೊಂಡ್ವಿ. ನನ್ನ ಎವ್ರಿಡೇನ ವಂಡರ್ಫುಲ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಥ್ಯಾಂಕ್ ಯು, ಲವ್ ಯು.